ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸುಸ್ವಾಗತ. ಆಲ್ರೆಡಿ ನಿಮಗೆ ಗೊತ್ತು, ಈಗ ನಿಮಗೆ ಕಾಣಿಸ್ತಿದೆಯಲ್ವಾ, ಈ ಒಂದು ಕೆ ವೆಬ್ಸೈಟಲ್ಲೇ ಕಾಣಿಸ್ತಾ ಇದೆ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಹೌದು, ಖಂಡಿತ ಆಪ್ಷನ್ ಎಂಟ್ರಿ ಅದು ಬಿಟ್ಟಿದ್ದಾರೆ. ಈಗ ಆಪ್ಷನ್ ಎಂಟ್ರಿ ಬಿಟ್ಟಾದಮೇಲೆ ಎಲ್ಲ ಸ್ಟೂಡೆಂಟ್ಸ್ ಏನು ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ, ನಾನೀಗ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಥರ ಮಾಡಬೇಕು? ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋದು, ಯಾವ ಥರ ಕಾಲೇಜ್ನ ಎಲ್ಲಿ ಸಿಗುತ್ತೆ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ, ಒಂದು ಕ್ವಶನ್ಸು ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಈಗ ನಿಮಗೋಸ್ಕರನೇ ನೋಡಿ ಹೇಳ್ತಿದ್ದೀನಿ, ನಿಮಗೋಸ್ಕರನೇ ಯಾವ ಥರ ಕಾಲೇಜ್ನ ನೀವು ಪ್ರಯಾರಿಟಿ ಆರ್ಡ್ರಲ್ಲಿ ನೀವು ಕಾಲೇಜ್ನ ಲೀಸ್ಟ್ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿ ಹೇಳ್ತೀನಲ್ಲ, ಒಂದು ಸಾರಿ ನೀವೇನಾದ್ರು ಆಪ್ಷನ್ ಎಂಟ್ರಿ ಕೊಟ್ಟೋದ್ರೆ ನಿಮ್ಮ ಲೈಫೇ ಕೊಟ್ಟೋಗುತ್ತೆ. ನಿಜವಾಗ್ಲೂ ಹೇಳ್ತೀನಿ ನೋಡಿ, ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ. ಯಾಕಂದರೆ ನಿಮ್ಮ ಕೆರಿಯರ್ನ ನೀವು ಏನು ಮಾಡಬೇಕನ್ನೋ ಡಿಸೈಡ್ ಮಾಡೋದು ಈ ಒಂದು ಆಪ್ಷನ್ ಎಂಟ್ರಿ. ಎಕ್ಸಾಂಪಲ್, ನೀವು ಈಗ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಯಾವುದ್ಯಾವುದೋ ಕಾಲೇಜ್ ಅಡ್ಮಿಷನ್ ಆಗ್ತೀರಾ, ಯಾವುದೋ ಸೀಟೇ ಸಿಗಲಿಲ್ಲ ಅಂದರೆ ಸೀದಾ ಮುಂದಿನ ವರ್ಷ ಹೋಗ್ತೀರಾ. ಇಲ್ಲ ನೀವು ಇವಾಗ ಪ್ರಯಾರಿಟಿ ಆಗ್ತಿಲ್ಲ, ನೀವು ಇಂಜಿನಿಯರ್ ಮಾಡಬೇಕಂತ ಹೇಳ್ಬಿಟ್ಟು ನೀವು ಯಾವುದೋ ಕೋರ್ಸ್ ಆಗ್ಬಿಟ್ಟು ಆಮೇಲೆ ಇಂಜಿನಿಯರ್ ಆಗ್ತೀರಾ, ಯಾವುದೋ ಒಂದು ಕೋರ್ಸ್ ಸಿಗುತ್ತೆ, ಅಡ್ಮಿಷನ್ ಆಗಲೇಬೇಕಂತಿರುತ್ತೆ ಒಂದಿಷ್ಟು ರೋನಲ್ಲಿ, ಅವೆಲ್ಲ ರೂಲ್ಸ್ ಇರ್ತವೆ. ಅದಕ್ಕೋಸ್ಕರ ಏನು ಮಾಡಿ, ಪ್ರಯಾರಿಟಿ ಆರ್ಡರ್ಸ್ಲ ಅಂದರೆ ಯಾವುದು ಟಫ್ ಇದೆ, ಯಾವ್ದು ಮಾಡ್ರೇಟ್ ಇದೆ, ಯಾವ್ದು ಸೇಫ್ ಇದೆ, ಆ ಒಂದು ನೀವು ನೋಡಿಕೊಂಡು ರ್ಯಾಂಕ್ ವೈಸ್ ನೋಡಿಕೊಂಡು ನಿಮ್ಮ ಒಂದು ಕ್ಯಾಟಗರಿ ಯೂಸ್ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಬೇಕಂದ್ರೆ ನಿಮಗೊಂದು ಕಾಲೇಜ್ ಲೀಸ್ಟ್ ಬೇಕಾಗಿರುತ್ತೆ. ಲೀಸ್ಟನ್ನು ನೀವು ನೋಡಿಕೊಂಡು ಮಾಡ್ಬೋದು. ಈಗ ಕೆ ಹೋದರೆ ನಿಮಗೆ 3 ವರ್ಷದ ಡೇಟದು ಕಟ್ ಆಫ್ ಸಿಗುತ್ತೆ. 2023 24 25 ಪ್ರತಿ ವರ್ಷ 3 ರೌಂಡ್ ನಡೀತದಲ್ಲ, 3 ರೌಂಡ್ದು ನೀವೇ ಮಾಡೋದು, ಡೇಟಾ ತೊಗೊಂಡು ಕಂಪ್ಲೀಟಾಗಿ ಅನಾಲಿಸ್ ಮಾಡಿ ಒಂದು ಪೇಪರ್ ಬರ್ಕೊಂಡು ಕಾಲೇಜ್ ಕೋಡ್ ಬರ್ಕೊಂಡು ನೀಟಾಗಿ ನೀವು ಮಾಡ್ಬೋದು. ಬಟ್ ಅಷ್ಟು ಟೈಮ್ ಇಲ್ಲ ನಮಗೆ ಇವಾಗ, ಯಾಕಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತಂದರೆ ನಾನು ನಿಮಗೆ ಈಸಿ ವೇ ಅಂದರೆ ಈಸಿಯಾಗಿ ಯಾವ ಥರ ಕಾಲೇಜ್ನ ಲೀಸ್ಟ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಇದೇ ನಿಮ್ಗೆ ಕಾಣಿಸುತ್ತಲ್ಲ, ಅಂದರೆ vidyari.com/KCT ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಇಲ್ಲ, ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಹೋಗಿ ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಕ್ಸಾಂಪಲ್ ಈಗ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ, ಎಲ್ಲ ಕೋರ್ಸ್ ಇದ್ದಾವೆ. ಇನ್ನೂ ಸಾಕಷ್ಟು ಕೋರ್ಸ್ ಆದಷ್ಟು ಬೇಗನೆ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇನ್ನು ಯಾವ ಕೋರ್ಸ್ ಮಿಸ್ ಆಗಿದೆ, ಇಲ್ಲಿ ಸದ್ಯಕ್ಕೆ ಈಗ ಏನೇನು ಆಪ್ಷನ್ ಎಂಟ್ರಿ ಮಾಡೋಕ್ಕಿದ್ದಾವೆ ಅವೆಲ್ಲ ಸದ್ಯ ಈಗ ಎಲ್ಲರಿಗೂ ಸಿಗುತ್ತೆ. ಯಾಕಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ವೆಟರ್ನರಿ, B.Pharma, D.Pharma, BSc ನರ್ಸಿಂಗ್, BNOS, ಅಲೈಡ್ ಸೈನ್ಸು, BPT, BPO, ಆರ್ಕಿಟೆಕ್ಚರ್ಸ್ ಎಲ್ಲ ಸಿಗುತ್ತೆ. ಮತ್ತು ಸ್ವಲ್ಪ ಸ್ಟೂಡೆಂಟ್ಸು ನಾನು 371J ಕೋಟ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತೀರಾ, ಮತ್ತು ಇನ್ನು ಸ್ವಲ್ಪ ಜನ ರೆಸ್ಟ್ ಆಫ್ ಕರ್ನಾಟಕ ಅಂದರೆ 371J ಬಿಟ್ಟು ಅದನ್ನು ಬಿಟ್ಟು ಉಳಿದಿರುವಂಥ ಸ್ಟೇಟ್ ಅಂದರೆ ಡಿಸ್ಟಿಕ್ ಅವರು ಕೂಡ ಅವರು ಜನರಲ್ ಕೋಟ ಅಂತ ಬರ್ತಾರೆ. ಇವಾಗ ಇದನ್ನು ಯಾವ ಥರ ನಾವು ಸೀಟ್ನ ಅಂದರೆ ಕಾಲೇಜ್ನ ಲೀಸ್ಟ್ ಮಾಡಬೇಕಂದ್ರೆ ನಿಮ್ಮ ರ್ಯಾಂಕ್, ಈಗ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಈಗ ಎಕ್ಸಾಂಪಲ್ ಒಂದು 30,000 ಹಾಕ್ಕೊತೀನಿ ನಾನು. ಎಕ್ಸಾಂಪಲು 30,000, ಈಗ 30,000 ಹಾಕ್ಕೊಂಡೆ. ಈಗ ನಿಮ್ಮ ಪ್ರಿಪೇರ್ಡ್ ಕೋರ್ಸ್ ಯಾವುದಿದೆ ಅಂತ ನಾನು ಹೇಳ್ತಿದ್ದೀನಿ. ಈಗ ನಾನು ಸ್ವಲ್ಪ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ನೋಡಿ B.Tech ಮತ್ತು BE ಬೇರೆ, ಓಕೆನಾ. ನೀವು B.Techಲ್ಲಿ ಕರ್ನಾಟಕದಲ್ಲಿ ತುಂಬ ಕಡಿಮೆ ಕಾಲೇಜ್ ಸಿಗ್ತವೆ. ನೀವು ಕಂಪ್ಲೀಟಾಗಿ ಈಗ ಕಂಪ್ಯೂಟರ್ ಸೈನ್ಸ್ ಮಾಡಬೇಕಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತಲೇ ಇರುತ್ತೆ ಕೋರ್ಸ್, ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹೋಗಿ ಸರ್ಚ್ ಬಾರ್ಸ್ಗಳಲ್ಲಿ ಸರ್ಚ್ ಕೂಡ ಮಾಡಿದ್ರೆ ಸಿಗುತ್ತೆ. ಈಗ ಅದ್ರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ A&M ಸಿಗುತ್ತೆ, ಕಂಪ್ಯೂಟರ್ ಸೈನ್ಸಲ್ಲಿ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಕಾಣಿಸ್ತಿದೆಯಲ್ಲ, ಈ ಥರ ಸಾಕಷ್ಟು ಸಿಗ್ತವೆ ಕಂಪ್ಯೂಟರ್ ಸೈನ್ಸಲ್ಲಿ. ನೀವು ಅದರಲ್ಲಿ ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ದೀರಾ ಅಂದರೆ ಕಂಪ್ಯೂಟರ್ ಸೈನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲ ನಾವು ಕಂಪ್ಯೂಟರ್ ಸೈನ್ಸಲ್ಲಿ AML ಮಾಡ್ತೀನಿ, ಅದ್ರ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಚಾಯ್ಸಸ್ಸು ಅಷ್ಟು ಕೋರ್ಸಸ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆಲ್ 2 ಕೋರ್ಸ್ ಸೆಲೆಕ್ಟ್ ಆಗಿದೆ, ಯಾವುದೇ ಕ್ಲಿಕ್ ಮಾಡೋದು ಕಾಣಿಸ್ತೀವಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಕೋಟಾ ಕ್ಯಾಟಗರಿಲಿ ನಿಮಗೆ ಈಗ ಎಕ್ಸಾಂಪಲ್, ಈಗ ಈ ಒಂದು ಸ್ಟೂಡೆಂಟ್ಸು ಜನರಲ್ ಮೆರಿಟ್ ಇದೆ ಅಂದ್ಕೊಂಡ್ರೆ ಆಟೋಮೆಟಿಕ್ ಸ್ಟಾರ್ಟಿಂಗಲ್ಲೇ GMಗೆ ಸೆಲೆಕ್ಟ್ ಆಗಿರುತ್ತೆ. ಈಗ ನಾನು ಜನರಲ್ ಮೆರಿಟ್ ಇದ್ದೀನಿ, ಇನ್ನು ಸ್ವಲ್ಪ ಜನರಲ್ ಮೆರಿಟ್ ಇಲ್ಲ, ನಾನು 3B ಇದೆ ನಂದು, ಇಲ್ಲ ಅಂದರೆ GMK ಇದೆ ಅಂದರೆ ಜನರಲ್ ಕನ್ನಡ ಮೀಡಿಯಮ್ ಇದೆ, ಮತ್ತು ನಂದು ಇಲ್ಲ SC. ನಿಮ್ಗೆ ಯಾವ ಕ್ಯಾಟಗರಿ ಇರುತ್ತೆ ಅದನ್ನ ಹಾಕೊಳ್ಳಿ. ಆದರೆ GMನ ಫಸ್ಟ್ ಹಾಕೊಳ್ಳಿ, ಯಾಕಂದ್ರೆ GM ಮೇಲೆ ಏನೇನು ಸೀಟ್ ಸಿಗುತ್ತೆ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಫಸ್ಟ್ ಅದನ್ನ ಹಾಕೊಂಬಿಡಿ, ಬೆಸ್ಟ್ ಅದು. ನೆಕ್ಸ್ಟ್ ನಿಮ್ಗೆ ಏನಾದರೂ 3BK 3BR ಇತ್ತು ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ನಾನು ಹಾಕ್ತಾಯಿದ್ದೀನಿ, ಅಪ್ಲೈ ಸೆಲೆಕ್ಟ್ ಅಂತ ನಾನು 3 ಕ್ಯಾಟಗರಿ ಹಾಕೊಂಡಿದ್ದೀನಿ. ನೆಕ್ಸ್ಟು ಪ್ರಿಪೇರ್ಡ್ ಕೋರ್ಸ್ ಹಾಕೊಂಡೆ. ನೆಕ್ಸ್ಟ್ ಇದೆಲ್ಲ ಈಗ ಸದ್ಯಕ್ಕೆ ವರ್ಕ್ ಆಗ್ತಿಲ್ಲ, ಬಟ್ ಇಷ್ಟ ಹಾಕೊಂಡ್ರೆ ಸಾಕು ನಿಮಗೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದೆಲ್ಲ ಸಿಗುತ್ತೆ. ಇದನ್ನ ಹಾಕ್ಕೊಂಡ್ಬಿಟ್ಟು ನೀವೇ ಮಾಡಿ ಪ್ರೆಡಿಕ್ಟ್ ಕಾಲೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಸ್ವಲ್ಪ ಟೈಮ್ ತೊಗೊಂಡಿರುತ್ತೆ, ಅಂದರೆ ವಿತಿನ್ ಸೆಕೆಂಡ್ಸಲ್ಲೇ ನಿಮ್ಗೆ ಏನಾಗುತ್ತೆ ಅದು ಪ್ರೆಡಿಕ್ಟ್ನ ಅಂದರೆ ಲೋಡ್ ಆಗಿಬಿಟ್ಟು ನಿಮ್ಮೊಂದು ರಿಸಲ್ಟ್ ಕೊಡುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ ಎವ್ಯಾಲ್ಯೂಯೇಟಿಂಗ್ ಕಾಲೇಜ್ ಕ್ರೈಟೀರಿಯಾ ಅಂತ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಕೊಡಿ, ಆದಷ್ಟು ಬೇಗ ನಿಮಗೆ ಏನಾಗುತ್ತೆ ಅಲ್ಲಿ ರಿಸಲ್ಟ್ ಬರುತ್ತೆ. ಓಕೆ, ರಿಸಲ್ಟ್ ಬರ್ತದೆ, ಸ್ವಲ್ಪ ವೆಯ್ಟ್ ಮಾಡಿ, ಸಡನ್ನಾಗಿ ಬ್ಯಾಕ್ ಹೋಗಬೇಡಿ ಸದ್ಯಕ್ಕೆ. ಓಕೆ, ಈಗ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಇಲ್ಲಿ ನಿಮಗೆ ಪ್ರೆಡಿಟ್ ಕಾಲೇಜ್ ಕೋರ್ಸಸ್. ನಿಮಗೆ ನೋಡಿ, ನಾನು ಮೂರು ಕ್ಯಾಟಗರಿ ಹಾಕ್ಕೊಂಡಿದ್ದೀನಿ, 2 ಕೋರ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಟೋಟಲ್ ಆಗಿ 5 ಈ ಥರ ನಿಮಗೆ ಸ್ಟ್ರಕ್ಚರ್ ಆಗಿ ಕಸ್ಟಮೈಸ್ ಆಗಿ ಬೇರೆ ಕಡೆ ಸಿಗೋಲ್ಲ. ಯಾಕಂದರೆ ಒಂದು 371J ಸಿಗೋದಿಲ್ಲ, ಬರೀ ರೆಸ್ಟ್ ಆಫ್ ಕರ್ನಾಟಕ ಸಿಗುತ್ತೆ. ಇನ್ನು ಮತ್ತು ಈ ಥರ ಮಲ್ಟಿಪಲ್ ಕೋರ್ಸಸ್ಸು ಮತ್ತು ಮಲ್ಟಿಪಲ್ ಕ್ಯಾಟಗರಿ ನಿಮಗೆ ಸಿಗೋಲ್ಲ. ಈ ಥರ ಮಲ್ಟಿಪಲ್ ಕ್ಯಾಟಗರಿ ಮಲ್ಟಿಪಲ್ ಕೋರ್ಸಸ್ನ ಹಾಕ್ಕೊಂಡು ನೋಡಿ, ಟೋಟಲ್ ನಿಮಗೆ 4520 ಮ್ಯಾಚ್ ಆಗಿದಾವೆ. ಅಂದರೆ ಮ್ಯಾಚ್ ಆಗಿದೆ 3 ವರ್ಷದ್ದು ಸೇರಿ ಅದು, ಓಕೆನಾ. 3 ವರ್ಷದ್ದು 3 ರೌಂಡ್ ಸೇರಿ, ಓಕೆನಾ. ಈಗ ನಿಮಗೆ ಇಲ್ಲಿ ಕಾಣಿಸ್ತಿದೆ 169. ಈಗ 169 ನೀವು ಮಾಡೋಕ್ಕೂ ಜಸ್ಟ್ ಒಂದು ಸರಿ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಪ್ರತಿಯೊಂದು ಡೀಟೇಲ್ ಅದು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಲೈವಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಕೂಡ. ಓಕೆ, ಈಗ ನಾನು ಇಲ್ಲಿ ನಿಮ್ಮ ಲೈವಲ್ಲಿ ಪೇ ಮಾಡಿದ ಮೇಲೆ ಕೂಡ ಹೆಂಗೆ ಡೌನ್ ಮಾಡ್ಕೊಳ್ಳೋದು ಅದು ಕೂಡ ನಿಮಗೆ ಕಾಣಿಸುತ್ತೆ, ಈಸಿಯಾಗಿದೆ. ಓಕೆ, ನೀವು ಮತ್ತೆ ಪದೇ ಪೇ ಕೂಡ ಮಾಡಂತಿರಲ್ಲ. ಜಸ್ಟ್ ಇಲ್ಲಿ ಅನ್ಲಾಕ್ ಫುಲ್ ರಿಪೋರ್ಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೋಸರ್ ಪೇಗೆ ಹೋಗುತ್ತೆ. ಅಂದರೆ ನಿಮಗೆ ಪೇ ಮಾಡೋಕ್ಕೆ ಆಪ್ಷನ್ಸ್ ಇರುತ್ತಲ್ಲ ಅದಕ್ಕೆ ಹೋಗುತ್ತೆ. ಪೇಮೆಂಟ್ ಮಾಡೋಕ್ಕೆ ಪೇಮೆಂಟ್ ಆದ ತಕ್ಷಣ ನೀವು ಗಾಬರಿಯಾಗಿ ಪಟ ಬ್ಯಾಕ್ ಬರೋಂತಿಲ್ಲ. ಆ ಥರ ಏನಿಲ್ಲ, ನಾರ್ಮಲಾಗಿ ಪೇಮೆಂಟ್ ಮಾಡಿ ವೇಟ್ ಮಾಡಿ ಸ್ವಲ್ಪ ಹೊತ್ತು. ನಿಮಗೆ ಕ್ಯೂ ಆರ್ ಕೋಡ್ ಅದು ಬರುತ್ತಲ್ಲ, ಕ್ಯೂ ಆರ್ ಕೋಡ್ನ ನೀವು ಈಗ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಸ್ಕ್ಯಾನ್ ಮಾಡಿ ನಾನು ಮೊಬೈಲ್ ಮುಖಾಂತರ ಪೇ ಮಾಡ್ತಾಯಿದ್ದೀನಿ. ಈಗ ಪೇ ಮಾಡ್ತಾಯಿದ್ದೀನಿ ಲೈವಲ್ಲೇ. ಪೇ ಮಾಡಿದ ತಕ್ಷಣ ಏನೇನು ನೆಕ್ಸ್ಟ್ ಪ್ರೊಸೆಸರ್ ಕೂಡ ಹೇಳ್ತೀನಿ. ಇದನ್ನು ಇಂಪಾರ್ಟೆಂಟು ಕೇಳಿಸ್ಕೊತಾ ಹೋಗಿ, ಯಾಕಂದರೆ ಇದು ನಿಮಗೆ ಕಾಲೇಜ್ ಲಿಸ್ಟ್ ಸಿಗಲಿಲ್ಲ ತೊಂದರೆ ಆ ಥರ ಏನೂ ಇಲ್ಲ. ಈಸಿಯಾಗಿ ಪೇ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮಗೆ PDF ಸಿಗ್ತಾ ಹೋಗೋದು. ಓಕೆನಾ. ಈಗ ನಾನು ಪೇ ಮಾಡಿದೆ. ಪೇ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದು ವಿತಿನ್ ಒಂದು 2-3 ಸೆಕೆಂಡ್ ವೇಟ್ ಮಾಡಿ ಆಟೋಮೆಟಿಕ್ಲಿ ಪ್ರೊಸೆಸ್ ಪೇಮೆಂಟ್ ಮಾಡಿ ಕನ್ಫರ್ಮ್ ಪೇಮೆಂಟ್ ಮಾಡುತ್ತೆ. ಅಂದರೆ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ತೊಗೊತ್ತೆ ಪೇಮೆಂಟ್ನ ಕನ್ಫರ್ಮ್ ಮಾಡೋಕ್ಕೆ. ಪೇಮೆಂಟ್ ಕನ್ಫರ್ಮ್ ಆದ ತಕ್ಷಣ ಏನಾಗುತ್ತೆ, ನೆಕ್ಸ್ಟು ರೀಡೈರೆಕ್ಟ್ ಆಗುತ್ತೆ. ನಮ್ಮದು ಯಾವ ಒಂದು ವೆಬ್ಸೈಟ್ ಇತ್ತು ಅದೇ ಒಂದು ವೆಬ್ಸೈಟ್ಗೆ ಒಳ್ಳೆ ರೀಡೈರೆಕ್ಟ್ ಆಗುತ್ತೆ. ಅದು ನಿಮಗೆ ಆ ಒಂದು PDF ಓಪನ್ ಕೂಡ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದೇ PDF ಓಪನ್ ಕಾಣಿಸ್ತಿದೆಯಲ್ಲ ಈಗ ಈ ಒಂದು PDF ನೀವು ಲೈವಲ್ಲೇ ಕಾಣಿಸುತ್ತಾ ಇದೆ ನಿಮಗೆ. ನೋಡಿ, ಟೋಟಲು GM ಅಕೌಂಟ್ ಇದೆ, GMK ಅಕೌಂಟ್ ಇದೆ, 3BR ಅಕೌಂಟ್ ಇದೆ, ಮತ್ತು ರ್ಯಾಂಕು 30,000 ಇತ್ತು. ಆಮೇಲೆ ಸ್ಟ್ರೀಮ್ ಅದಿತ್ತು, ಕೋರ್ಸಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದ 3 ವರ್ಷದ ರೌಂಡು ನಿಮಗೆ ನೋಡಿ. RV ಕಾಲೇಜ್ದು 3 ವರ್ಷದ್ದು, GMಲ್ಲಿ 3BRದು, ಮತ್ತು GMಲ್ಲಿ GMKಯಲ್ಲಿ GMR 3BR ಪ್ರತಿಯೊಂದು ಕೋರ್ಸದು 2021 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2024 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 2025 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು. ಈ ಥರ ಎಲ್ಲೆಲ್ಲಿ ನಿಂತಿದೆ ಕಟ್ ಆಫ್, ಈ ಥರ ನೋಡಿಕೊಂಡು ನಿಮ್ಮ ಅದ್ರ ಜೊತೆ ನಿಮಗೆಲ್ಲ ಕಂಪ್ಲೀಟಾಗಿ ಕಾಣಿಸ್ತಿದೆ. ಪ್ರತಿಯೊಂದು ಕಾಲೇಜ್ದು ಕಾಣಿಸ್ತಿದೆ ನೋಡಿ ನಿಮಗೆ, ಕಾಲೇಜ್ ನೇಮು ಮತ್ತು ಆ ಕೋರ್ಸು ಪ್ರತಿಯೊಂದು ನಿಮಗೆ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದನ್ನು ಹಾಕ್ಕೊಂಡು ನೀವು ಮಾಡಿ ಕಾಲೇಜ್ನ ಲೀಸ್ಟ್ ಮಾಡಿ ಅಂತ ಹೇಳ್ತಾ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ನೀವು ಲೀಸ್ಟ್ ಮಾಡಿಕೊಂಡ್ರೆ ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನೀವು ಅಲ್ಲಿ ಗಂಟೆ ಟೈಮ್ ವೇಸ್ಟ್ ಮಾಡ್ಕೋತೀರಾ. ಆಮೇಲೆ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀನೋ ಇಲ್ಲೋ ಅಂತ ಗೊತ್ತಾಗಲ್ಲ. ಈ ಥರ ಡಿಫಿಕಲ್ಟ್ ಇದ್ದರೆ, ಈಗ ನಾವು 30,000 ಹಾಕ್ಕೊಂಡಿದ್ವಲ್ಲ, ಇವೆಲ್ಲ ಸ್ಟಾರ್ಟಿಂಗ್ ಸಿಗೋದು ಸ್ವಲ್ಪ ಡಿಫಿಕಲ್ಟ್ ಇದೆ. ಮತ್ತು ನಿಮಗೆ ನೆಕ್ಸ್ಟ್ ಇದೇನಾಗುತ್ತೆ, ಮಾಡ್ರೇಟ್ ಅಂತ ಬರುತ್ತೆ. ಇಲ್ಲೇ ನಿಮಗೆ ಬೇಕಾದ್ರೆ ತೋರಿಸ್ತೀನಿ, ಇಲ್ಲೇ ಸ್ಕ್ರೋಲ್ ಮಾಡಿಕೊಂಡು. ಈಗ ಸ್ಟಾರ್ಟಿಂಗು ಸ್ವಲ್ಪ ಡಿಫಿಕಲ್ಟ್ ಬಂದರೆ ನೋಡಿ, ಇಲ್ಲೇ ನಿಮಗೆ 30,000 ಇದ್ದರೆ 30,000 ರ್ಯಾಂಕ್ ಇತ್ತು ಅಂದರೆ ಆ ಅರೌಂಡಿಂಗಲ್ಲಿ ಸರೌಂಡಲ್ಲಿ ನಿಮಗೆ ಏನಾಗುತ್ತೆ, ಅದು ಮಾಡ್ರೇಟ್ ಅಂತ ಬರುತ್ತೆ. ನೀವು ಅಕಸ್ಮಾತ್ ನಿಮಗೇನೋ 30,000 ಇತ್ತು, ನಿಮ್ದು ಆಲ್ರೆಡಿ ನಿಮ್ಮದು ಏನಾದರೂ ರ್ಯಾಂಕ್ ಕಾಲೇಜ್ ಸಿಗೋಂಥ 40,000 ಮೇಲೆ ಹಾಕ್ತೀರಾ. ಈಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ 39,000, 40,000 ಇವೆಲ್ಲ ಸೇಫ್, ನಿಮ್ಗೆ 100% ಸಿಗೋವಂಥ ಕಾಲೇಜಸ್ಸು. ಈ ಥರ ಕಸ್ಟಮೈಸ್ ಆಗಿ ಸೇಫು, ಮಾಡ್ರೇಟು, ಟಫ್ ಅಂತ ನೀಟಾಗಿ ಕಾಲೇಜ್ ಲಿಸ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಲೈವಲ್ಲೇ ತೋರಿಸಿದ್ದೀನಿ ನಾನು. ಈ ಥರ ನೀವು ಕಾಲೇಜ್ನ ಲೀಸ್ಟ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಪೇಮೆಂಟ್ ಆಗುತ್ತೆ, ಬಟ್ ಇದು ನಿಮಗೆ ಅದು ವರ್ತ್ ಇದೆ. ಓಕೆನಾ. ನಿಮ್ಗೆ ವರ್ತ್ ಇರೋದಕ್ಕೆ ಇಷ್ಟು ಅಮೌಂಟ್ ಕೇಳ್ತಿರೋದು. ನೀವು ಈಗ ಡೌನ್ಲೋಡ್ PDF ಮ್ಯಾನ್ಯುವಲ್ ಅಂತ ಮಾಡಿದ್ರಲ್ಲ, ಈಗ ಇನ್ನೊಂದು ಸರಿ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಆಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ PDF ಕೂಡ ಇಲ್ಲೇ ತೋರಿಸುತ್ತೆ. ನೀವು ಮತ್ತೆ ಪದೇ ಪೇ ಮಾಡೋಂತಿಲ್ಲ. ಈಗ ನಾನು ತೋರಿಸ್ತೀನಿ ಅನ್ಸುತ್ತೆ, ರ್ಯಾಂಕ್ 30,000, ಇಂಜಿನಿಯರಿಂಗು, ಜನರಲ್ ಕೋಟಾ ಒಂದು ಹಾಕಿರೋ ಕ್ಯಾಟಗರಿ. ಇನ್ನೊಂದು ಸರಿ ಡೌನ್ ಮಾಡ್ಕೊಂಡು ಇನ್ನೊಂದು ಸರಿ ಡೌನ್ಲೋಡ್ ಆಗುತ್ತೆ. ಓಕೆನಾ. ಇಲ್ಲೇ ನಿಮಗೆ ಡೌನ್ಲೋಡ್ ಆಗಿದೆ, ಆಟೋಮೆಟಿಕ್ಲಿ ಇಲ್ಲಿ ಪಕ್ಕದಲ್ಲೇ ಬರುತ್ತೆ. ಈ ಥರ ನೀವು ಪದೇ ಜನರೇಟ್ ಮಾಡ್ಬೋದು PDFನ, ತೊಂದರೆ ಏನಿಲ್ಲ. ಓಕೆ. ನಿಮಗೆ ಇದು ಇನ್ನೂ ಯಾರು ಕಾಲೇಜ್ ಲೀಸ್ಟ್ ಮಾಡಿಲ್ಲ, ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಮತ್ತು ನಿಮ್ಗೆ ಇನ್ನೂ ಒಂದು ಅನಲೈಸಿಸ್ ಸಿಕ್ಕಿಲ್ಲ ಅಂದರೆ ಆದಷ್ಟು ಬೇಗ ನೀವು ಹೋಗಿ ಮಾಡೋಕ್ಕೂ ಈ ಒಂದು ವೆಬ್ಸೈಟು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಆದಷ್ಟು ಬೇಗ ನಿಮ್ಮ ಒಂದು ಯಾವುದು ಡ್ರೀಮ್ ಕಾಲೇಜ್ ಇದೆ ಅದನ್ನ ಯಾವ ಕಟ್ ಆಫ್ ಇದೆ ಹೋಗಿ ಅನಲೈಸ್ ಮಾಡಿ ನಿಮ್ಮ ಒಂದು PDFನ ಜನರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ. ನೆಕ್ಸ್ಟ್ ಮುಂದಿನ ವಿಡಿಯೋ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.